ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ತುಂಬ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ದೀವಿ. ತೇಜು ಮಸಾಲಾ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ದೀವಿ. ಈ ವಿಡಿಯೋ ಮಾಡೋಕ್ಕೆ ಒಂದು ಉದ್ದೇಶ ಇದೆ. ಯಾಕಂದರೆ ಮನೆಗಳಲ್ಲಿ ಈಸಿಯಾಗಿ ಬಂದು ಅಡುಗೆ ಮನೆ ಇರೋ ಡಬ್ಬನಲ್ಲಿ ಮಸಾಲೆ ಬಿದ್ದುಬಿಡುತ್ತೆ. ಅದು ಹಿಂದ್ಗಡೆ ಎಷ್ಟು ಪರಿಶ್ರಮ ಇದೆ ಅಂತ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ವಿಡಿಯೋನಲ್ಲಿ. ತೇಜು ಮಸಾಲೆ ಕರ್ನಾಟಕ ಇಂಡಿಯಾನಲ್ಲೇ ಫೇಮಸ್ಸು. ಯಾವ ಮನೆಯಲ್ಲಿ ಯೂಸ್ ಮಾಡಲ್ಲ ಅಂತ ಹೇಳ್ತೀರಾ ಹೇಳಿ? ಎಲ್ಲ ಮನೆಯಲ್ಲೂ ಪ್ರತಿಯೊಬ್ಬರೂ ಒಂದಲ್ಲ ಒಂದು ತೇಜು ಮಸಾಲೆ ಯೂಸ್ ಮಾಡಿರ್ತೀರಾ. ಸೊ ಈ ಫ್ಯಾಕ್ಟ್ರಿ ಟೂರ್ ವಿಡಿಯೋ ಮಾಡೋದ್ರಲ್ಲಿ ನಮಗೆ ಸಾಕಷ್ಟು ಖುಷಿ ಇದೆ. ಸೊ ನಿನ್ಗೇನು ಅನಿಸ್ತಾ ಇದೆ ಇಲ್ಲಿ ಬಂದಿರೋದು? ನಿಜವಾಗ್ಲೂ ಒಂಥರ ಖುಷಿಯಾಗೋ ವಿಷಯ ಇದು. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ತೇಜು ಮಸಾಲ ಪ್ರಿಪೇರ್ ಮಾಡಿ ಹೊರದೇಶಕ್ಕೆಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ರೆ ಖುಷಿಯಾದ ವಿಚಾರ ಇದು. ಹೌದು, ಈ ಥರ ಒಂದು ಜಾಗನ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ವಿಡಿಯೋಗೆ ಸಾಕಷ್ಟು ಸಪೋರ್ಟ್ ಬೇಕಾಗುತ್ತೆ. ಈ ಫ್ಯಾಕ್ಟ್ರಿನಲ್ಲಿ ಸಾಕಷ್ಟು ಪರಿಶ್ರಮ ಹಾಕಿ ಜನ ಕೆಲಸ ಮಾಡ್ತಾರೆ. ಎಷ್ಟು ಜನ ಅಪ್ರಾಕ್ಸಿಮೇಟ್ಲಿ ಕೆಲಸ ಮಾಡಬಹುದು? 1000 ಜನ ಕೆಲಸ ಮಾಡ್ತಾರೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ಈ 1000 ಜನನೂ ಅವ್ರಿಗೆ ಇಲ್ಲೇ ಬಿಸಿ ಊಟ ಮಾಡಿ ಹಾಕಿ ಅವ್ರ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸ್ತಾ ಇದಾರಂತೆ. ಓನರ್ಗೂ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಹೌದು. ಸೊ ಇಬ್ರು ಫ್ರೆಂಡ್ಸ್ ಸೇರಿ ಮಾಡಿರುವಂತ ಒಂದು ಬ್ರ್ಯಾಂಡ್ ಇದು, ಕರ್ನಾಟಕದ ಬ್ರ್ಯಾಂಡು. ಆಮೇಲೆ ಇವರು ಹೊಸದಾಗಿ ಒಂದು ಫಾಸ್ಟ್ ಫುಡ್ ಜಾಯಿಂಟನ್ನು ಓಪನ್ ಮಾಡಿದ್ದಾರೆ. ಅದು ಇಲ್ಲೇ ನಾಗರಬಾವಿನಲ್ಲಿದೆ. ಈ ಫ್ಯಾಕ್ಟ್ರಿ ಟೂರ್ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಇವ್ರಿಗೆ ಒಂದು ಕ್ಯಾಪ್ಷನ್ ಹೋಲುತ್ತೆ. ನಾನು ನನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕ್ಕೊಳೋದು, ಬಿ ಲೋಕಲ್ ಥಿಂಕ್ ಗ್ಲೋಬಲ್ ಅಂತ. ನನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಅದೇ ಇರುತ್ತೆ. ಆ ಟ್ಯಾಗ್ಲೈನು ನಮ್ಮ ತೇಜು ಮಸಾಲ ಅವ್ರಿಗೆ ಹೋಲುತ್ತೆ. ಸೊ ಇಲ್ಲಿಂದ ಫ್ಯಾಕ್ಟ್ರಿ ಟೂರ್ ಮುಗಿಸ್ಕೊಂಡು ನಾವು ಇವರ ಒಂದು ಫಾಸ್ಟ್ ಫುಡ್ ಜಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಹೋಗೋಕ್ಕೆ ಮುಂಚೆ ನಮ್ಮ ಜನ ಏನು ಮಾಡಬೇಕು? ಸೊ ನಮ್ಮ ಜನ ಫಸ್ಟ್ ಇಂಥ ವಿಡಿಯೋಗಳಿಗೆ ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು. ಫಸ್ಟ್ ನಮ್ಮ ಎಷ್ಟೋ ಜನ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಮುಖಾಂತರ ನಮ್ಮನ್ನು ಇನ್ನೂ ಹೆಚ್ಚು ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತಾ ಬನ್ನಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೋಗೋಕ್ಕೆ ಮುಂಚೆ ಇಲ್ಲೊಂದು ಸೇಫ್ಟಿ ಪ್ರಿಕಾಷನ್ಸ್ ಇದೆ. ಅದೆಲ್ಲ ಹಾಕ್ಕೊಂಡೆ ನಾವು ಹೊರಗಡೆ ಹೋಗಬೇಕು, ಇಲ್ಲಾಂದರೆ ಎಂಟ್ರಿ ಇಲ್ಲ. ಮಾಸ್ಕೂ ಹಾಕ್ಕೊಬೇಕು. ಇಂಟ್ರೋಗೋಸ್ಕರ ಮಾಸ್ಕ್ ತೆಗ್ದಿದ್ದೀವಿ. ಸೊ ಹೆಡ್ ಕ್ಯಾಪು ಇದೆಲ್ಲ ತೊಗೊಂಡು ಆಮೇಲೆ ಇಲ್ಲೇ ಒಂದು ಫುಟ್ವೇರ್ ಕೊಡ್ತಾರೆ, ಅದನ್ನೇ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ಹಾಕ್ಕೊಂಡು ಹೋಗ್ಬಿಡೋಣ. ಇಲ್ಲಿ ಸೇಫ್ಟಿ ಮೆಷರ್ಸ್ ಇಲ್ದಿರ ಹೋಗಂಗಿಲ್ಲ. ಮಾಸ್ಕು ನಮ್ಮ ಹತ್ರ ಇದೆ, ಬಟ್ ಆದ್ರೂ ಒಂದು ಹಾಕ್ಕೊಂಡು ಗ್ಲೌಸ್ ಕೊಟ್ಟಿದ್ದಾರೆ, ಒಂದು ಹೆಡ್ ಕ್ಯಾಪು ಇದು ಹಾಕ್ಕೊಂಡು ಫ್ಯಾಕ್ಟ್ರಿ ಟೂರು ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ಬಾ, ಲೆಟ್ ಸ್ಟಾರ್ಟ್. ಪ್ರೊಡಕ್ಷನ್ ಯೂನಿಟ್ ತೋರಿಸೋದು ಮುಂಚೆ ಇವ್ರ ಆಫೀಸ್ ರೂಮ್ ಒಂದು ರೌಂಡ್ ಹೊಡ್ಕೊಂಡು ನಿಮಗೆ ಹೇಗಿದೆ ಅಂತ ತೋರಿಸ್ಬಿಡ್ತೀವಿ. ತುಂಬ ಫ್ರೆಂಡ್ಲಿ ಸ್ಟಾಫು, ತುಂಬ ಕೋಆರ್ಡಿನೇಟ್ ಮಾಡಿ ನಮಗೆ ಈ ಒಂದು ಚಾನ್ಸ್ ಕೊಟ್ಟರು ಈ ಫ್ಯಾಕ್ಟ್ರಿ ಟೂರ್ ಮಾಡೋಕ್ಕೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ವಿಡಿಯೋ ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಇಷ್ಟ ಆದರೆ ಲೈಕ್ ಬಟನ್ ಇರುತ್ತೆ, ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿಬಿಡಿ. ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ನಾವು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ತೇಜು ಮಸಾಲ ಸಂಸ್ಥೆ ಸಾಕಷ್ಟು ಸಾಧನೆಗಳು ಮಾಡಿದೆ. ಅವ್ರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು, ಸರ್ಟಿಫಿಕೇಟ್ಸು ಇಲ್ಲಿ ಒಂದು ಸಣ್ಣ ಸ್ಲೈಡ್ನಲ್ಲಿ ಹಾಕ್ತಾ ಇದ್ದೀವಿ. ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವರೇ ಆ ಮಹಾನ್ ದಿಗ್ಗಜರು, ಇಬ್ಬರು ಸ್ನೇಹಿತರು ಸೇರಿ ಶುರು ಮಾಡಿರುವಂಥ ಒಂದು ಬ್ರ್ಯಾಂಡ್ ಇದು. ಸಾಕಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ. ಸಾಕಷ್ಟು ಜನಕ್ಕೆ ಇವ್ರ ಕಡೆಯಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ. ಒಂದೊಂದೇ ನಾವು ಯೂನಿಟ್ನ ಟೂರ್ ಮಾಡಿ ತೋರಿಸ್ತೀವಿ ಮುಂದೆ. ನೋಡಿ ಎಂಜಾಯ್ ಮಾಡಿ. ತೇಜು ಮಸಾಲೆಗೆ ಬರೋ ಪ್ರತಿಯೊಂದು ರಾ ಮೆಟೀರಿಯಲ್ನು ತುಂಬಾ ಕ್ವಾಲಿಟಿ ಚೆಕ್ಸ್ ಮಾಡಿ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿಸಿನೇ ಇವರು ಒಂದು ಪ್ರೊಡಕ್ಷನ್ ಯೂನಿಟ್ಗೆ ಕಳಿಸ್ತಾರಂತೆ. ನಮಗೆ ಲ್ಯಾಬ್ ವಿಸಿಟ್ ಮಾಡೋ ಅವಕಾಶ ಸಿಗಲಿಲ್ಲ. ಅದಕ್ಕೆ ತುಂಬಾ ಸೇಫ್ಟಿ ಮೆಷರ್ಸ್ ಮತ್ತು ಪ್ರಿಕಾಷನ್ಸ್ ತೊಗೊಂಡು ಹೊರಗಡೆ ಬಿಡ್ತಾರಂತೆ. ನಾವು ಸಡನ್ನಾಗಿ ಹೋಗಿರೋದ್ರಿಂದ ನಮಗೆ ಆ ಪರ್ಮಿಷನ್ ಸಿಕ್ಕಿಲ್ಲ. ಬಟ್ ಹೊರಗಡೆಯಿಂದ ನೋಡಿದ್ವಿ ಯಾವ ಥರ ಕೆಲಸ ಮಾಡ್ತಾರೆ ಅಂತ. ಸದಾ ಟೆಸ್ಟಿಂಗ್ ನಡೀತಾನೆ ಇರುತ್ತೆ, R&D ನಡೀತಾನೆ ಇರುತ್ತೆ ತೇಜು ಮಸಾಲೆನಲ್ಲಿ. ಪ್ರತಿ ಒಂದು ರಾ ಮೆಟೀರಿಯಲ್ನು ತುಂಬ ಮುತುವರ್ಜಿ ವಹಿಸಿ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಯೂನಿಟ್ಗೆ ಕಳಿಸ್ತಾರೆ. ಒಂದು ಮೇಕಿಂಗ್ ಪ್ರಾಸೆಸ್ ಎಲ್ಲ ಇಲ್ಲಿ ಬರ್ತಾ ಇದೆ. ಪ್ಯಾಕಿಂಗು ಎಲ್ಲ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಒಂದೊಂದೇ. ನೋಡಿ ಎಂಜಾಯ್ ಮಾಡಿ.
ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋವಂಥ ಯೂನಿಟು. ಸಾಕಷ್ಟು ಮುತುವರ್ಜಿ ವಹಿಸಿ ಕ್ಲೀನ್ ಮಾಡಿ ಗ್ರೈಂಡ್ ಮಾಡಿ ಪ್ಯಾಕ್ ಮಾಡ್ತಾರೆ. ಆ ಮೇಕಿಂಗ್ ಪ್ರಾಸೆಸ್ಸು, ಪ್ಯಾಕಿಂಗ್ ಪ್ರಾಸೆಸ್ಸು ಎಲ್ಲ ಇಲ್ಲಿ ಬರ್ತಾ ಇದೆ. ನಮಗಂತೂ ಸಾಕಷ್ಟು ಖುಷಿ ಕೊಟ್ಟಿದ್ದೆ ಈ ವಿಡಿಯೋ ಮಾಡಿ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇರೋದ್ರಲ್ಲಿ. ನಿಮ್ಮ ಒಂದು ಖುಷಿನ, ನಿಮ್ಮ ಒಂದು ಅಭಿಪ್ರಾಯನ ಲೈಕ್ ಡಿಸ್ಲೈಕ್ ಮೂಲಕ ತಿಳಿಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಇದು ಪ್ರಿಂಟಿಂಗ್ಗೋಸ್ಕರ ಕಾಯ್ತಾ ಇರುವಂಥ ಒಂದು ಕವರ್ಸು. ಇಲ್ಲಿ ಇವ್ರು ರೆಡಿ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಬ್ಯಾಚ್ ನಂಬರು, ಪ್ರೈಸು, ಡೇಟು ಅದೆಲ್ಲ ಇಲ್ಲಿ ಪ್ರಿಂಟ್ ಮಾಡಿ ಇವರು ಪ್ರೊಡಕ್ಷನ್ಗೆ ಕಳಿಸ್ತಾರೆ. ಒಂದೊಂದು ಯೂನಿಟ್ನಲ್ಲಿ ಒಂದೊಂದು ಥರ ಪ್ರಾಡಕ್ಟ್ಸು ರೆಡಿ ಆಗ್ತಾ ಇರುತ್ತೆ. ಒಂದು ಯೂನಿಟ್ನಲ್ಲಿ ಖಾರದ ಪುಡಿ, ಒಂದು ಯೂನಿಟ್ನಲ್ಲಿ ಕಬಾಬ್ ಪೌಡ್ರು, ಬಿರಿಯಾನಿ ಮಸಾಲೆ, ಈ ಥರ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಪ್ರಾಸೆಸ್ಸು ಇಲ್ಲಿ ಬರ್ತಾ ಇದೆ. ತುಂಬ ಟಾಪ್ ಆ್ಯಂಡ್ ಮಷಿನರೀಸ್ ಯೂಸ್ ಮಾಡ್ತಾರೆ, ಜೊತೆಗೆ ಮ್ಯಾನ್ ಪವರು ಯೂಸ್ ಮಾಡ್ತಾರೆ. ಮ್ಯಾನ್ ಪವರ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಹೇಳ್ತಾ ಇರೋ ಅಲ್ಲಿನ ಸ್ಟಾಫು ಸಾಕಷ್ಟು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಮ್ಯಾನ್ ಪವರ್ ಅದಕ್ಕೆ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಮಿಷಿನರೀಸ್ಗಿಂತ ಪ್ಯಾಕಿಂಗ್ನಲ್ಲಿ ಅಂತ ಹೇಳ್ತಾಯಿದ್ರು. ಸೊ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ 1000 ಜನಕ್ಕೆ ಅಂತ ನಾವು ಇಂಟ್ರೋನಲ್ಲೇ ಹೇಳಿದ್ದೀವಿ. ಸಾಕಷ್ಟು ಸಂಸಾರಗಳು ತೇಜು ಮಸಾಲೆ ಕಡೆಯಿಂದ ನಡೀತಾ ಇರುತ್ತೆ. ಈ ಥರ ಒಂದು ಉದ್ಯಮದಿಂದ ನಡೀತಾ ಇರುತ್ತೆ. ಇದರಿಂದ ಇರೋ ಒಂದು ಪರಿಶ್ರಮನೇ ತೋರಿಸೋ ಒಂದು ಪ್ರಯತ್ನ ವಿಡಿಯೋನಲ್ಲಿ. ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಇಲ್ಲಿ ಕೆಲಸ ಮಾಡೋರ್ಗಂತಾನೆ ಒಂದು ಕ್ಯಾಂಟೀನ್ ಮಾಡಿದ್ದಾರೆ. ಪ್ರತಿನಿತ್ಯ ಇಲ್ಲಿ ಊಟ ಸಿಗುತ್ತೆ, ಬಿಸಿ ಊಟ. ಪ್ರತಿಯೊಬ್ಬರು ಕೆಲಸ ಮಾಡೋರ್ಗು ಇಲ್ಲಿ ಮುದ್ದೆ, ಒಳ್ಳೆ ಕಾಳು ಸಾರು, ರೈಸು, ಮೊಟ್ಟೆ, ಆಮೇಲೆ ವಾರಕ್ಕೆ 2 ಸರಿ ನಾನ್ ವೆಜ್ಜನ್ನು ಮಾಡ್ತಾರಂತೆ ಎಂಪ್ಲಾಯೀಸ್ಗೋಸ್ಕರ. ಇದೊಂದು ತುಂಬ ಖುಷಿ ಪಡುವಂಥ ವಿಚಾರ. ತುಂಬ ಫ್ಯಾಕ್ಟ್ರಿಗಳ್ನಲ್ಲಿ ಈ ಥರ ಒಂದು ಫೆಸಿಲಿಟಿ ಇರೋದಿಲ್ಲ, ಇಲ್ಲಿ ಇವ್ರಿಗೆ ಸಿಗ್ತಾ ಇದೆ. ಸಾಕಷ್ಟು ಖುಷಿ ಕೊಡುವಂಥ ವಿಚಾರ. ಹೀಗೆ ತೇಜು ಮಸಾಲೆ ಅವರು ನಡ್ಸ್ಕೊಂಡು ಹೋಗಲಿ ಅಂತ ನಮ್ಮ ಒಂದು ವಿಶಸ್. ತೇಜು ಮಸಾಲೆ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದಂಥ ಕಬಾಬ್ ಪೌಡ್ರು. ಇದಾದಮೇಲೆ ತುಂಬ ಸಾಕಷ್ಟು ಪ್ರಾಡಕ್ಟ್ಸು ತೇಜು ಮಸಾಲೆ ಕಡೆಯಿಂದ ಬಂದಿದೆ. ದ ಲೆಜೆಂಡರಿ ಕಬಾಬ್ ಮಿಕ್ಸು ಮಾಡಿ ಒಂದು ಪ್ಯಾಕಿಂಗ್ ಮಾಡ್ತಾ ಇರೋ ಒಂದು ಪ್ರಾಸೆಸ್ ಇಲ್ಲಿ ಬರ್ತಾ ಇದೆ. ಸಾಕಷ್ಟು ಜನ ತೇಜು ಮಸಾಲೆ ಕಬಾಬ್ ಇಷ್ಟಪಡ್ತಾರೆ. ನಿಮಗೂ ಇಷ್ಟ ಆದರೆ ನೀವು ಸದಾ ತೇಜು ಮಸಾಲೆ ಕಬಾಬ್ನ ಬಳಸ್ತೀರಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಖಾರದ ಪುಡಿ ಯೂನಿಟ್ ಶೂಟ್ ಮಾಡಿಕೊಂಡು ನಾವು ಅಲ್ಲೇ ಸ್ವಲ್ಪ ದೂರದಲ್ಲಿ ಇರೋ ತೇಜು ಮಸಾಲೆ ಅವರ ಪಿಕ್ಕಲ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ರಿ. ಪೂರ್ತಿ ಬಿಲ್ಡಿಂಗ್ನಲ್ಲಿ ಮಾವಿನಕಾಯಿದು ಎಲ್ಲ ಥರದ್ದು ಉಪ್ಪಿನಕಾಯಿ ರೆಡಿ ಮಾಡ್ತಾರೆ. ಮೇಕಿಂಗ್ ಪ್ರಾಸೆಸ್ಸು, ಪ್ಯಾಕಿಂಗ್ ಪ್ರಾಸೆಸ್ಸು ನಾವು ಮುಂದೆ ಕ್ಯಾಪ್ಚರ್ ಮಾಡಿದ್ದೀವಿ. ನೋಡಿ ಎಂಜಾಯ್ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವು ತೇಜು ಮಸಾಲೆ ಯಾವುದೇ ಪ್ರಾಡಕ್ಟು ಯೂಸ್ ಮಾಡ್ತಾಯಿದ್ರೆ ಅಲ್ಲಂದರೆ ಉಪ್ಪಿನಕಾಯಿ ಟೇಸ್ಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ. ಸೊ ಇನ್ನೂ ಏನೇನು ಫ್ಲೇವರ್ ಅವರು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಲೂ ತಿಳಿಸಿ. ಅವ್ರು ಅಕಸ್ಮಾತ್ ಈ ವಿಡಿಯೋ ನೋಡಿದ್ರೆ ಅವರು ನಿಮ್ಮ ಫೀಡ್ಬ್ಯಾಕ್ ತೊಗೊಂಡು ಅದನ್ನು ಒಂದು ಇಂಟ್ರೊಡ್ಯೂಸ್ ಮಾಡೋ ಒಂದು ಪ್ರಯತ್ನದಲ್ಲಿರ್ತಾರೆ. ದಯವಿಟ್ಟು ಕಮೆಂಟ್ ಮಾಡಿ.
ನಾವು ತೇಜು ಪಿಕಲ್ ಫ್ಯಾಕ್ಟ್ರಿ ಯೂನಿಟ್ ಶೂಟ್ ಮುಗಿಸ್ಕೊಂಡು ಸ್ಟ್ರೇಟ್ ನಾಗರಬಾವಿನಲ್ಲಿರೋ ತೇಜು ಫ್ರೈಡ್ ಫಾಸ್ಟ್ ಫುಡ್ ಜಾಯಿಂಟ್ಗೆ ಹೊಟ್ಟೋದ್ವಿ. ಅಲ್ಲಿ ಸಾಕಷ್ಟು ಲೋಕಲ್ ಟಚ್ ಇರೋ ಅಂತ ಇಂಟರ್ನ್ಯಾಷನಲ್ ಫುಡ್ ಮಾಡ್ತಾ ಇದ್ದಾರೆ. ಅದೊಂದು ಕೆಫೆ ಸ್ಟೈಲಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಎಪಿಸೋಡ್ ಬರುತ್ತೆ, ನೋಡಿ. ಈ ವಿಡಿಯೋಗೆ ಯಾವ ಥರ ಸಪೋರ್ಟ್ ಮಾಡಿದಿರೋ ಆ ವಿಡಿಯೋಗೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಒಂದು ಸೂಪರ್ ಧೂಳ್ ಧಮಾಕ ಫ್ಯಾಕ್ಟ್ರಿ ಟೂರ್ ಆಯಿತು. ತೇಜು ಮಸಾಲೆ, ತೇಜು ಪಿಕಲ್ ಒಂದು ಯೂನಿಟ್ಗೂ ಬಂದು ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಸಾಕಷ್ಟು ಪರಿಶ್ರಮ ಇದೆ, ಸಾಕಷ್ಟು ಜನ ಹಿಂದೆ ಕೆಲಸ ಮಾಡ್ತಾರೆ. ನಮಗೆ ನೋಡಿ ಸುಸ್ತಾಗೋಯ್ತು ಇಷ್ಟು ಜನ ಕೆಲಸ ಮಾಡ್ತಾರ ಅಂತ. ಸೊ ಮೊದಲೇ ನಾವು ಇಂಟ್ರೋನಲ್ಲಿ ಹೇಳ್ದಂಗೆ ಈಸಿಯಾಗಿ ಮಸಾಲೆ ಪುಡಿ ಎಲ್ಲ ಪುಡಿ ಬಂದು ಅಡುಗೆ ಮನೆ ಡಬ್ಬನಲ್ಲಿ ಬಿದ್ದೋಗುತ್ತೆ. ಅದ್ರ ಹಿಂದ್ಗಡೆ ಪರಿಶ್ರಮ ಎಷ್ಟೊಂದಿದೆ ಅಂತ ನಿಮ್ಮ ವಿಡಿಯೋ ನೋಡಿ ಅರ್ಥ ಆಗಿರಬೇಕು ಅಂತ ಭಾವಿಸ್ತೀವಿ. ನಿಮಗೆ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸು? ನಿಜವಾಗ್ಲೂ ಇಷ್ಟು ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಒಂದು ಸ್ವಲ್ಪ ಗಲೀಜು ಕಾಣಿಸ್ತಿಲ್ಲ ನನಗೆ. ಅಷ್ಟೇ ನೀಟ್ನೆಸ್ಸಿಂದ ಅಷ್ಟೇ ಚೆನ್ನಾಗಿ ಸೇಫ್ಟಿ ಇದೆ. ಫುಡ್ ಸೇಫ್ಟಿ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ. ನಮಗೂ ಇಲ್ಲಿ ಬಂದಮೇಲೆ ಇಷ್ಟೊಂದು ಅರ್ಥ ಆಗಿದ್ದು. ಒಳ್ಳೆ ವಿಡಿಯೋ ಅಂತ ಭಾವಿಸ್ತೀವಿ. ನಿಮ್ಮ ಸಪೋರ್ಟ್ ಈ ವಿಡಿಯೋಗೆ ಹೆಚ್ಚೆಚ್ಚು ಬೇಕಾಗುತ್ತೆ. ತೇಜು ಬ್ರ್ಯಾಂಡ್ಗೂ ಅಷ್ಟೇ, ನಮ್ಮ ಕರ್ನಾಟಕ ಬ್ರ್ಯಾಂಡು ತೇಜು ಬ್ರ್ಯಾಂಡ್ಗೂ ಅಷ್ಟೇ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇದೆ ಆಲ್ರೆಡಿ. ನಾವು ಹೇಳೋ ಅವಶ್ಯಕತೆ ಏನಿಲ್ಲ, ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಜೊತೆಗೆ ನಮ್ಮ ಚಾನಲ್ಗೂ ಮಾಡಿಬಿಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಸೋಮು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.